ನಾನು ನನ್ನ ಮಗನಿಗೆ ಬೇಕಾದ್ದು ಮಾಡಿದ್ದೆ. ಅವನು ಸ್ವಲ್ಪ ಸ್ಪೆಷಲ್ ಇದ್ದು. ವಯಸ್ಸು ಹೆಚ್ಚಾದಂತೆ ದೇಹಕ್ಕೆ ಶಕ್ತಿ ಇಲ್ಲ ಎಂದು ದೇಹ ದಂಡಿಸುವುದಕ್ಕೆ ಹೆಚ್ಚು ಜನರು ಹಿಂದೇಟು ಹಾಕುತ್ತಾರೆ. ಆದರೆ ವಯಸ್ಸು 68 ಮಂಗಳೂರಿನ ಈ ರಿಕ್ಷಾ ಚಾಲಕ ನಿತ್ಯ 25 ಕಿಲೋಮೀಟರ್ ಓಡುತ್ತಾರೆ. ತಮ್ಮ ವಿಶೇಷಚೇತನ ಪುತ್ರನ ಹೆಸರಿನಲ್ಲಿ 100ಕ್ಕೂ ಅಧಿಕ ಮ್ಯಾರಥಾನ್ ಓಟದಲ್ಲಿ ಭಾಗಿಯಾಗಿದ್ದಾರೆ. ನಾನು ನನ್ನ ಮಗನಿಗೆ ಬೇಕಾದ್ದು ಮಾಡಿದ್ದೆ. ಅವ ಸ್ವಲ್ಪ ಸ್ಪೆಷಲ್ ಇದ್ದು. ಅವ ಸ್ಕೇಟಿಂಗ್ ಅಲ್ಲಿ ಚೀನಾ ಶಾಂಘೈ ಸ್ಪೆಷಲ್ ಒಲಿಂಪಿಕ್ 2007 ಶಾಂಘೈಗೆ ಹೋಗಿದೆ. ಅಲ್ಲಿ ಒಂದು ಕಂಚು ಮತ್ತು ಒಂದು ಬೆಳ್ಳಿ ಪದಕ ಎಲ್ಲ ತಂದಿದೆ. ಅಲ್ಲಿ ಬಿದ್ದು ಸ್ವಲ್ಪ ಕೈ ಮುರಿದಿತ್ತು. ಆನಂತರ ಇನ್ನು ಸ್ಕೇಟಿಂಗ್ ಆಗುದಿಲ್ಲ ಅಂತ ಅವನಿಗೆ ನಾನು ರನ್ನಿಂಗ್ ಅಲ್ಲಿ ಮ್ಯಾರಥಾನ್ ಓಡಿಸಿ ಏನಾದ್ರು ಇದು ಮಾಡುವ ಅಂತ ನೋಡಿದೆ. ಆಗ ಅವನಿಗೆ ಟ್ರೈನಿಂಗ್ ಕೊಟ್ಟೆ. ಅಲ್ಲಿ ಸಹ ಬಿದ್ದ. ಆನಂತರ ಇನ್ನು ಅವನು ಕೈಗೆ ಎಫೆಕ್ಟ್ ಆಗುದಿಲ್ಲ ಅಂತ ಅವನು ಓಡಿಸ ನಿಲ್ಲಿಸಿ ಮತ್ತೆ ನಾವು ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವರ ಹೆಸರು ಮಾಧವ ಸರಿಪಳ್ಳ. 68 ವರ್ಷದ ಇವರು ರಿಕ್ಷಾ ಚಾಲಕ. 1985 ಮಲ್ಲಿಕಟ್ಟೆ ಕದ್ರಿ ಆಟೋ ಸ್ಟ್ಯಾಂಡ್ನಲ್ಲಿ ರಿಕ್ಷಾ ಚಾಲನೆ ಆರಂಭಿಸಿದ ಅವರ ಪಯಣ ಇಂದಿಗೂ ಮುಂದುವರೆದಿದೆ. ಕಳೆದ 14 ವರ್ಷಗಳಲ್ಲಿ ಮಾಧವ ಅವರು ಕರ್ನಾಟಕದ ವಿವಿಧ ಜಿಲ್ಲೆಗಳು ಮತ್ತು ಇತರ ರಾಜ್ಯಗಳಲ್ಲಿ ನಡೆದ 100ಕ್ಕೂ ಹೆಚ್ಚು ಮ್ಯಾರಥಾನ್ಗಳಲ್ಲಿ ಭಾಗವಹಿಸಿದ್ದಾರೆ. ಅವರ ಮೊದಲ 21 ಕಿಲೋಮೀಟರ್ ಮ್ಯಾರಥಾನ್ 2011 ಮಂಗಳೂರು ಎಡಪದವಿನಲ್ಲಿ ನಡೆಯಿತು. ಈಗ ಅವರು ಮಂಗಳೂರು ಮ್ಯಾರಥಾನ್ 2025ಕ್ಕೆ ತಯಾರಿ ನಡೆಸುತ್ತಿದ್ದಾರೆ. ನವೆಂಬರ್ 9 32 ಕಿಲೋಮೀಟರ್ ಮ್ಯಾರಥಾನ್ ಓಡುವ ಯೋಜನೆ ಇದೆ. ನನಗೆ ಈಗ 68 ವರ್ಷ. ನಾನು ಸ್ಟಾರ್ಟ್ ಮಾಡಿ 14 ವರ್ಷ ಆಯ್ತು ರನ್ನಿಂಗ್ ಸ್ಟಾರ್ಟ್ ಮಾಡಿ. 2011 ನಾಳೆ ನವೆಂಬರ್ 9ಕ್ಕೆ MSC ನಮ್ಮ ರನ್ನಿಂಗ್ ಅವಾಗ ನಿಲ್ಲಿಸ್ತು ಅಂತ ಅವತ್ತು ರನ್ನಿಂಗ್ ಉಂಟು. 32 ಕಿಲೋಮೀಟರ್ ನಾನು ರಿಜಿಸ್ಟ್ರೇಷನ್ ಮಾಡಿದ್ದೀನಿ. ಸಾಧಾರಣ 100 ಮ್ಯಾರಥಾನ್ ಓಡಿದೆ. ಅಥ್ಲೆಟಿಕ್ ಮತ್ತು ಮ್ಯಾರಥಾನ್ ಸೇರಿ 100 ಆಗ್ಬಹುದು. ಮ್ಯಾರಥಾನ್ ಬೆಂಗಳೂರು, ಅಥ್ಲೆಟಿಕ್ ಕೇರಳ, ತಮಿಳುನಾಡು, ತಿರುವನಂತಪುರ ಮತ್ತು ಶಿವಮೊಗ್ಗ, ಮೈಸೂರು ಅಥ್ಲೆಟಿಕ್ ತುಂಬಾ ಡಿಸ್ಟ್ರಿಕ್ಟ್ ಹೋಗಿದೆ. ಹೆಲ್ತಿಗೂ ಭಾರಿ ಒಳ್ಳೇದು. ಒಂದನೇ ನಿದ್ದೆ, 2ನೇ ಜೀರ್ಣಶಕ್ತಿ, 3ನೇ ಹಾರ್ಟ್ ಒಳ್ಳೆ ಇದಕ್ಕೆ, ಮತ್ತೆ ಸ್ವಲ್ಪ ಬ್ರೈನ್ ಸಹ ಒಳ್ಳೆ ವರ್ಕ್ ಆಗ್ತದೆ.